28:15. ನಿನ್ನೆ ನಾನು ರೂಟ್ ನಂಬರ್ 6ನಲ್ಲಿ ಕಾರ್ಯಾಚರಣೆ ಮಾಡುವಾಗ ಗೇರ್ಮರ ಹೋಗಿ ಬಂದು ಅಲ್ಲಿಂದ ಅರ್ಕಲ್ಗೋಡ್ಗೆ ಹೋಗಿ ಬಂದು ಇನ್ನೊಂದು ಟ್ರಿಪ್ಪು ಕೊಣ್ಣೂರ್ಗೆ ಹೋಗಿ ಬರ್ತಾ ಇದ್ದೆ. ನಾನು ಬರಬೇಕಾದ್ರೆ ಅರ್ಕಲ್ಗೋಡು ಸರ್ಕಲಲ್ಲಿ ಬಸ್ ಸ್ಟ್ಯಾಂಡಿಂದ ಸ್ವಲ್ಪ ಹಿಂದೆ ಸರ್ಕಲಲ್ಲಿ ನನಗೆ 11 ಗಂಟೆಗೆ ನನಗೆ ಹೊಟ್ಟೆ ನೋವು ಸ್ಟಾರ್ಟ್ ಆಗಿತ್ತು ಸಣ್ಣದಾಗಿ. ನಾನು ಸಂಜೆ ಹೋಗಿ ಆಸ್ಪತ್ರೆಗೆ ತೋರಿಸ್ಕೊಳ್ಳೋಣ ಅಂತೇಳಿ ಇದ್ದೆ, ಡ್ಯೂಟಿ ಮಾಡ್ತಾಯಿದ್ದೆ. ಸರ್ಕಲಲ್ಲೇ ಕರೆಕ್ಟಾಗಿ ಕಣ್ಣು ಮಂಜಾದ. ನನಗೆ ಕಣ್ಣು ಮಂಜಾದ ತಕ್ಷಣ ನಾನು ರೋಡ್ ಕಾಣಲಿಲ್ಲ, ಹಂಗಾಗಿ ಮಧ್ಯ ರೋಡಲ್ಲೇ ನೂಟ್ಲು ಮಾಡಿ ಹ್ಯಾಂಡ್ ಹಾಕಿ ಗಾಡಿ ನಿಲ್ಲಿಸಾದ್ಮೇಲೆ ಅಷ್ಟೇ ಗೊತ್ತಾಗಿದ್ದು ನನಗೆ. ಆಮೇಲೆ ಸ್ಟೇರಿಂಗ್ ಮೇಲೆ ಬಿದ್ದನಂತೆ ನಾನು, ನಮ್ಮ ಕಂಡಕ್ಟರ್ ಹೇಳ್ತಾರಂತ. ಕಂಡಕ್ಟರ್ ತಕ್ಷಣ ಎಳೆದು ಸೀಟ್ಗೆ ಹಾಕಿ ನನ್ನ ಗೌರ್ಮೆಂಟ್ ಆಸ್ಪತ್ರೆ ತಕ್ಷಣ ತಗೊಂಡೋಗಿ ಅಡ್ಮಿಟ್ ಮಾಡಿದ್ದಾರೆ. ಅಲ್ಲಿ ಪ್ರಥಮ ಚಿಕಿತ್ಸೆ ಮಾಡಿ ಅವರು 15ರಿಂದ 20 ನಿಮಿಷದ ಮೇಲೆ ನನಗೆ ಪ್ರಜ್ಞೆ ಬಂತು ಅಂತ ಹೇಳ್ತಾರೆ. ನಮ್ಮ ಕಂಡಕ್ಟರ್ ಹೇಳಿದ್ದದು, ನನಗೆ ಅದು ಗೊತ್ತಿಲ್ಲ. ಆಮೇಲೆ ಎಚ್ಚರ ಆದಾಗ ಆಸ್ಪತ್ರೆಯಲ್ಲಿದ್ದೆ ನಾನು. ಅಲ್ಲಿಂದ ಅವರು ಟ್ರೀಟ್ಮೆಂಟ್ ಮಾಡಿ ಹಾಸನಕ್ಕೆ ಕರ್ಕೊಂಡೋಗಿ ಅಂತ ಹೇಳಿದರು. ಹಾಸನಕ್ಕೆ ಬಂದು ನಮ್ಮ ಆರೋಗ್ಯ ಕಾರ್ಡಲ್ಲಿ ನೀವು ಯಾವ ಆಸ್ಪತ್ರೆಗೆ ಹೋಗಿ ಯಾರೂ ಒಳಗೆ ತಗೊಳ್ಳಲ್ಲ. ನನಗೆ 5:15ಗೆ ನಾನು ಹಾಸನಕ್ಕೆ ಬಂದದ್ದು 5:30ಇಂದ 7 ಗಂಟೆವರೆಗೆ ಸುತ್ತಿದ್ರು. ಯಾವ ಆಸ್ಪತ್ರೆ, MM ಆಸ್ಪತ್ರೆ ಆಗಲಿ, ಮಂಜುನಾಥ ಆಗಲಿ, ಆಮೇಲೆ ಇದು ಜನಪ್ರಿಯ ಆಗಲಿ, ಮಂಗಳ ಆಗಲಿ, ಇಂಡಿಯನ್ ಆಗಲಿ, ಯಾವುದ್ರಲ್ಲೂ ನನ್ನನ್ನು ಒಳಗೆ ತಗೊಳ್ಳಲ್ಲ. ಅಧಿಕಾರಿಗಳಿಗೆ ನಮ್ಮ ಮನೆಯವರು ಫೋನ್ ಮಾಡಿ ಎಲ್ಲರನ್ನೂ ಕೇಳಿದ್ರೆ ಆಸ್ಪತ್ರೆಗೆ ಹೋಗಿ, ಈ ಆಸ್ಪತ್ರೆಗೆ ಹೋಗಿ, ಅಲ್ಲೋಗಿ ಇಲ್ಲೋಗಿ ಬರೀ ಸುತ್ತದೇ ಆಯ್ತು 7 ಗಂಟೆವರೆಗೆ. 7 ಗಂಟೆ ಮೇಲೆ ನನ್ನ ಮಗ ಬೇಡ ಅಂತೇಳಿ ಅವನು ಯಾವುದೋ ಕಂಪ್ನಿಲಿ ಕೆಲಸ ಮಾಡ್ತಾನೆ. ಅಲ್ಲಿ ಅವರು ಹೋಗಿ ಕಾರ್ಡ್ ತೋರಿಸಿದಂಗೆ ರಾಜು ಶಾಪಲ್ಲಿ ಅಡ್ಮಿಟ್ ಮಾಡ್ಕೊಂಡ್ರು. ಆನ್ಬಾಳ್ ಮಹೇಶ್ ಅನ್ನೋ ಡಾಕ್ಟ್ರಿಗೆ ತೋರಿಸ್ತು. ಅವ್ರು ಹೇಳ್ತಾರೆ ಕರಳು ಇನ್ಸ್ಪೆಕ್ಷನ್ ಆಗಿ ಈ ಥರ ಆಗಿದೆ ಅಂತ ಹೇಳ್ತಾರೆ. ಹಂಗಾಗಿ ಈಗ ಟ್ರೀಟ್ಮೆಂಟ್ ತಗೊಂಡು ಮನೇಲಿದ್ದೀನಿ ನಾನು. ಈಗ ಆರೋಗ್ಯ ಕಾರ್ಡು ನಮಗೆ ಬೇಡ. ಇದನ್ನ ಮಾಡಿದವರು ನಮ್ಗೆ ಕೇಳಿದರೆ MD ಲೆವೆಲಲ್ಲಿ ಆಗ್ಬೇಕು, ಅಲ್ಲಾಗಬೇಕು, ಇಲ್ಲಾಗಬೇಕು ಅಂತ ಹೇಳ್ತಾರೆ. ಈಗ ನಾವು ಅಲ್ಲಿವರೆಗೂ ಹೋಗಿ ಪೇಷಂಟ್ ಆಗಿದ್ದಾಗ ಮಾತಾಡೋಕ್ಕಾಗಲ್ಲ. ನಮ್ಗೆ ಈ 650 ರೂಪಾಯಿ ದುಡ್ಡು ಕಟ್ ಮಾಡ್ತಿರಲ್ಲ, ದಯವಿಟ್ಟು ಬೇಡ, ಕ್ಯಾನ್ಸಲ್ ಮಾಡಿಬಿಡಿ, ನಾವೆಲ್ಲರೂ ಪ್ರೈವೇಟಲ್ಲಿ ಮಾಡಿಸ್ಕೊತೀವಿ. ಇದು ಬೇಡ. ನಾವು ಅವ್ರ ಅಧಿಕಾರಿಗಳು ಸಖತ್ ಬಿಜಿಲಿ ಇರ್ತಾರೆ, ಅವ್ರಿಗೆ ಫೋನ್ ಮಾಡೋದು, ಕೇಳೋದು. ಅವರು ನಮ್ಮ ಮನೆಯವರು DMA ಅವ್ರಿಗೆ ಮಾಡಿದರು, ಡಿಪೋ ಮ್ಯಾನೇಜರಿಗೆ ಮಾಡಿದ್ದಾರೆ, ಆಮೇಲೆ ಲೇಬರ್ ಆಫೀಸರಿಗೆ ಮಾಡಿದ್ದಾರೆ, ATSC ಮಾಡಿದ್ದಾರೆ, ಎಲ್ಲರಿಗೂ ಮಾಡಿದ್ದಾರೆ. ಎಲ್ಲ ಒಂದೊಂದು ಆಸ್ಪತ್ರೆ ಹೇಳ್ತಾರೆ. ಆಸ್ಪತ್ರೆಗೆ ಹೋದ್ರೆ ನಮ್ಮನ್ನು ಒಳಗೆ ತಗೊಳ್ಳಲ್ಲ. ಆರೋಗ್ಯ ಕಾರ್ಡು ಅಂದರೆ ಡಾಕ್ಟ್ರ್ ಇಲ್ಲ ಅಂತ ಹೇಳ್ತಾರೆ. ಡಾಕ್ಟ್ರ್ ಇಲ್ಲ ಅಂದ್ರೆ ಆಸ್ಪತ್ರೆ ಹೆಂಗೆ ಕಿಟ್ಕೊಂಡಿದ್ದಾರೆ ಅವರು? ಡಾಕ್ಟ್ರ್ ಇಲ್ಲ, ಆಮೇಲೆ ಸ್ಕ್ಯಾನಿಂಗ್ ಇಲ್ಲ, ಅದಿಲ್ಲ ಇದಿಲ್ಲ ಅಂತ ಹೇಳ್ತಾರೆ. ಇದಕ್ಕೆ ನಮಗೆ ಈಗ ಆಸ್ಪತ್ರೆ ಕಾರ್ಡ್ ದಯವಿಟ್ಟು ಬೇಡ. ನಮಗೆ ಮಾಡಿರೋರು ಡಿಪೋ ಮ್ಯಾನೇಜರ್ ಲೆವೆಲಲ್ಲೇ ಇಲ್ಲೇ ಮಾಡಿರೋದು ನಮಗೆ. ಹಾಗಾಗಿ ಡಿಪೋ ಮ್ಯಾನೇಜರ್ ಲೆವೆಲಲ್ಲೇ ನಮಗೆ ಕ್ಯಾನ್ಸಲ್ ಮಾಡಿಬಿಡಿ. ದುಡ್ಡು ಕಟ್ ಮಾಡೋಕ್ಕೆ ಮಾತ್ರ ನಾನು ಮುಂದಿನ ತಿಂಗಳು ಬಿಡಲ್ಲ. ಯಾಕೆ ಅಂತಂದರೆ ಇದು ಸುಮ್ಮನೆ ದುಡ್ಡು ಕಟ್ ಮಾಡೋದು. ನಮ್ದು ಏನಾರು ತಪ್ಪಿದ್ರೆ ತಕ್ಷಣ ಏನೇನು ಬೇಕು ಅದನ್ನೆಲ್ಲ ಕಟ್ ಮಾಡ್ತಾರೆ. ಇದನ್ನ ಯಾಕೆ ಕ್ಯಾನ್ಸಲ್ ಮಾಡೋಕ್ಕಾಗಲ್ಲ? ಡಿಪೋ ಮ್ಯಾನೇಜರ್ MD ಬಂದು ಮಾತಾಡಿಲ್ಲ, ಇಲ್ಲಿ MD ಸಾಹೇಬ್ರು ಬಂದು ಮಾತಾಡಿಲ್ಲ, ನಮ್ಮ ಯೂನಿಯನ್ ಲೀಡ್ರು ಯಾರುಗಳು ಬಂದು ಮಾತಾಡಿಲ್ಲ, ಏನಿಲ್ಲ. ಈ ಥರ ಆಸ್ಪತ್ರೆ. ಈಗ ನನ್ನ ಮಗ ಯಾವುದೋ ಒಂದು ಖಾಸಗಿ ಕಂಪ್ನಿ ಕೆಲಸ ಮಾಡ್ತಾನೆ, ಅದನ್ನು ತೋರಿಸ್ತಿದ್ದಂಗೆ ನನ್ನನ್ನು ಅಡ್ಮಿಟ್ ಮಾಡ್ಕೊಂಡ್ರು ಅವರು. ಈ ನಮ್ಮ KSRTC ಮಾತಾಡೋಕ್ಕಾಯ್ತಲ್ಲ, ಹುಷಾರಿಲ್ಲ ನನಗೆ. ಆಮೇಲೆ ಹೊಟ್ಟೆನೇ ನೈತಲೇ ಐತಿ ಇನ್ನುವೆ. 12 ಗಂಟೆಲಿ ಮನೆಗೆ ಬಂದಿದ್ದೀನಿ. ಅವರು ಡಾಕ್ಟರ್ ಹೇಳಿದ್ದಾರೆ ಏನಾದರೂ ಮತ್ತದೇ ಥರ ಆದರೆ ಅಡ್ಮಿಟ್ ಆಗಬೇಕು ಅಂತ ಹೇಳಿದ್ದಾರೆ. ಹೋಗಿ ಅಡ್ಮಿಟ್ ಆಗ್ಬೇಕಾಗ್ತದೆ. ನಾನು ಬೇರೆ ಕಡೆ ಮಾಡಿಸ್ಕೊತೀನಿ. ಇದನ್ನು ದಯವಿಟ್ಟು ಯಾರು ಇದಕ್ಕೆ ಸಂಬಂಧಪಟ್ಟವ್ರು ನೋಡ್ತೀರಿ, ಕ್ಯಾನ್ಸಲ್ ಮಾಡಿಸಿ. ಇದು ಈಗ ನಮ್ಮ ನೌಕರರಿಗೆ ಯಾರಿಗೂ ಸಹ ಇದು ಅನುಕೂಲತೆ ಇಲ್ಲ. ದಯವಿಟ್ಟು ಕ್ಯಾನ್ಸಲ್ ಮಾಡಿ ಇದನ್ನು.